ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ರುಚಿಯಾದ ಗರಿಗರಿಯಾದ ಚಕ್ಕುಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ನನ್ನ ಅಮ್ಮನಿಂದ ಇಷ್ಟು ರುಚಿಯಾದ ಚಕ್ಕುಲಿ ಮಾಡೋದು ಕಲಿತೆ. ನೀವು ಸಹ ಹಬ್ಬಕ್ಕೆ ಮಾಡಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ 4 ಪಾವು ಅಕ್ಕಿ, ಆಮೇಲೆ ಅದಕ್ಕೆ 1 ಪಾವು ಉದ್ದಿನಬೇಳೆ, ಆಮೇಲೆ 1 ಪಾವು ಹುರಿಗಡಲೆ. ಮೊದಲು 4 ಪಾವು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಅದನ್ನು ಸ್ವಲ್ಪ ಕೆಂಪಗೆ ಹುರ್ಕೊಳ್ಬೇಕು. ಇದ್ರ ಜೊತೆಗೆ ಉದ್ದಿನಬೇಳೆಯನ್ನು ಸಹ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಬೇಕು. ಮತ್ತು ಹುರಿಗಡಲೆಯನ್ನು ಹುರ್ಕೊಳ್ಬೇಕಾಗಿಲ್ಲ. ಇದನ್ನು 3 ಹುರಿದ ಮೇಲೆ ಮಿಕ್ಸ್ ಮಾಡಿ ಮಿಲ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಇದನ್ನು ಹಿಟ್ಟು ರೆಡಿ ಇಟ್ಕೊಂಡು ಮುಂದೆ ನಾನು ಒಂದು ಅರ್ಧ ಒಳೆ ತೆಂಗಿನಕಾಯನ್ನು ಅದನ್ನು ಮಿಕ್ಸಿ ಮಾಡಿಕೊಂಡು ಹಾಲು ಮಾಡಿ ಇವಾಗ ಕುದಿಸ್ಕೊಳ್ಬೇಕು. ಅರ್ಧ ಒಳೆ ತೆಂಗಿನಕಾಯಿನ 2 ಗ್ಲಾಸ್ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು, ಅರ್ಧ ಒಳೆ ತೆಂಗಿನಕಾಯಿನ ಇದು 2 ಗ್ಲಾಸ್ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ತೀವಲ್ವ, ಅದನ್ನು ಹಾಲನ್ನು ಬಿಸಿ ಮಾಡಿದ್ದೀನಿ, ಸ್ವಲ್ಪ ಬೆಚ್ಚಗೆ ಮಾಡಿದ್ದೀನಿ. ಈಗ ಅದಕ್ಕೆ ನಾನು 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನ್ ಜೀರಿಗೆ, ಆಮೇಲೆ 1 ಸ್ಪೂನ್ ಮೆಣಸಿನ ಪುಡಿ, ಅದಕ್ಕೆ ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಹಿಟ್ಟು ಹಾಕಬೇಕು. ಹಿಟ್ಟು ಕಲಿಸ್ಕೋಬೇಕಾದ್ರೆ 1 ಸೌಟಷ್ಟು ಬಿಸಿಯಾದ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಮೆತ್ತೆ ಕಲಿಸ್ಕೋಬೇಕು. ಚೆನ್ನಾಗಿ ಒಂಥರ ತುಂಬ ಸ್ಮೂತಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಇವಾಗ ಚಕ್ಲಿ ಇದು ಅಚ್ಚಲ್ಲಿ ಹಾಕಿ ಚಕ್ಲಿ ಮಾಡಿಕೊಡ್ಬೇಕು. ಅಚ್ಚಲ್ಲಿ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಚಕ್ಲಿನ ಈ ರೀತಿಯಾಗಿ ಹಾಕಿಬಿಟ್ಟು ಒಂದೇ ಕಾವಿಡಬೇಕು, ಚೇಂಜ್ ಮಾಡ್ತಾ ಇರಬಾರ್ದು. ಒಂದೇ ಮೀಡಿಯಮ್ ಕಾವಲ್ಲಿ ಇಟ್ಬಿಟ್ಟು ಒಂದೊಂದೇ ಹಾಕಿ ಹುರಿಬೇಕು. ಚಕ್ಲಿ ಹುರಿಬೇಕಾದ್ರೆ ಇದು ಚಕ್ಲಿ ಹಾಕಿದ ತಕ್ಷಣ 1-2 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ತಿರುಗಿಸ್ಬೇಕು. ಈ ಗುಳ್ಳೆಗಳೆಲ್ಲ ಹೋಗಿ ಕ್ಲಿಯರಾಗಿ ಚಕ್ಲಿ ಕಾಣಿಸುತ್ತಲ್ಲ, ಆವಾಗ ನಿಧಾನಕ್ಕೆ ಈ ಥರ ಎಲ್ಲ ತೆಗೆದ್ಬಿಟ್ಟು ನಿಧಾನಕ್ಕೆ ತಿರುಗಿಸ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ರುಚಿಯಾದ ಚಕ್ಲಿ, ಗರಿಗರಿಯಾದ ಚಕ್ಲಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಚಕ್ಲಿ ರೆಡಿಯಾಗಿದೆ. ನೀವು ಸಹ ಮಾಡಿ. ನಾನು ಮಾಡಿದ ಈ ಚಕ್ಲಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಮತ್ತು ಇನ್ನೂ ಹೊಸ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಓಕೆ, ಥ್ಯಾಂಕ್ ಯು, ಬಾಯ್.